ಸಲುವಾಗಿ ಯಾರು ತಮ್ಮನ್ನ ತಾವು ತೊಡಗಿಸ್ಕೊಂಡಿರ್ತಾರ ಅವ್ರ ಹೆಸರು ಅಚ್ಚಳಿಯದೆ ಉಳಿತದೆ, ಇತಿಹಾಸನೇ ಉಳ್ಕೊಳ್ತಾರೆ. ತಾಳಿಕೋಟದೊಳಗಲ್ಲ ಆಗಿದಂತ ಘಟನೆಯನ್ನ ಹೇಳ್ತೀನಿ, ಸ್ವಲ್ಪ ಮಾತಾಡಬೇಡ್ರಿ. ಮಗನಿಗೆ ಜಗಜಟ್ಟಿಯಾಗಿ ಬೆಳೆಸ್ಯಾಳ, ಅಷ್ಟೇ ವಿದ್ಯಾಭ್ಯಾಸ ಕಲಿಸ್ಯಾಳ, ಕಣ್ಣಾಗಿ ಎಣ್ಣೆ ಹಾಕೊಂಡು ಬೆಳತನ ಓದ್ಯಾನ ಬರದಾನ. 20 ವರ್ಷ ಕಣ್ಣಾಗ ಕಣ್ಣಿಟ್ಟು ಜ್ವಾಕಿ ಮಾಡ್ಯಾಳ ತಾಯಿ. ಒಂದು ದಿವಸ ಏನಾಗಿದೆ ಅಂತ ಕೇಳಿದ್ರೆ ನಡೆದಿರ್ತಕ್ಕಂಥ ಘಟನೆ, ಏನು ಅಂತ ಕೇಳಿದ್ರ ಕಾರ್ಗಿಲ್ ಯುದ್ಧ ನಡೀತು, ನಿಮಗೆಲ್ಲ ಗೊತ್ತಿದೆ. ಆ ಕಾರ್ಗಿಲ್ ಯುದ್ಧದೊಳಗ ಸತ್ತವರ ಸಂಖ್ಯೆ ಕರ್ನಾಟಕದ ಬೆಳಗಾವಿ ಜಿಲ್ಲೆಯ ಅನೇಕ ಜನರು ಈ ದೇಶಕ್ಕಾಗಿ ತಮ್ಮ ಪ್ರಾಣವನ್ನೇ ಕೊಟ್ಟಿದ್ದಾರೆ, ಬಲಿದಾನ. ಒಂದು ದಿವಸ ಏನಾಗದ ಪೇಪರ್ನಾಗ ನೋಡ್ದ, ಜೀವಕ್ಕೆ ಸಮಾಧಾನ ಆಗಲಿಲ್ಲ. ಕಾರ್ಗಿಲ್ ಯುದ್ಧದೊಳಗೆ ನಮ್ಮ ಕರ್ನಾಟಕ ಜನ ಎಷ್ಟು ಜನ ಸಾಯ್ತಾ ಇದ್ದಾರೆ, ಸಮಾಧಾನ ಆಗಲಿಲ್ಲ. ಊಟ ಬಿಟ್ಟ, ಮನೆ ಬಿಟ್ಟು ಹೋದ, ಹೋಗಿ ಹಳ್ಳದ ದಂಡ ಕೂತಾನ, ಚಿಂತೆ ಮಾಡ್ತಾನ ದೇಶದ ಬಗ್ಗೆ. ದೇಶದ ಬಗ್ಗೆ ಚಿಂತೆ ಮಾಡಕತ್ತಾನ. 3 ದಿವಸ ಮನೆಗೆ ಬರಲಿಲ್ಲ. ಅದೇ ಚಿಂತೆ ನಾವು ಮಾಡ್ತೀವಿ, ಚಿಂತೆ. ಸಂಜೆಗೆ ಬಲ್ಲೆ ಏನ್ ಮಾಡ್ಬೇಕೆವ್ವ, ಬರೀ ಅನ್ನ ಮಾಡಿದ್ರೆ ನಡೀತು ತಗೋ. ನಾವು ನಮ್ಮ ಮನೆ ಚಿಂತೆ ಮಾಡ್ತೀವಿ. ತನಗಾಗಿ ಬದುಕುವುದು ಸ್ವಾರ್ಥ, ಪರರಿಗಾಗಿ ಬದುಕುವುದು ನಿಸ್ವಾರ್ಥ. ಬದುಕು ಸಾರ್ಥಕಗೊಳಿಸುವನು ಸದ್ಗುರುನಾಥ. ಈ ಭಾವವನ್ನ ಅಧ್ಯಾತ್ಮ ಪ್ರಪಂಚ ಮಾಡಿ ಪಾರಮಾರ್ಥ ಗೆದಿಬೇಕು, ಅವನೇ ಜಾಣ. 3 ದಿವಸ ಮನೆಗೆ ಹೋಗಲಿಲ್ಲ. ಈ ತಾಯಿಗೆ ಚಿಂತೆ ಆಯ್ತು, ನನ್ನ ಮಗ 1 ದಿವಸನು ಹೇಳಾದ ಎಲ್ಲಿಗೆ ಹೋಗಲ್ಲ. ಎಲ್ಲಿ ಹೋಗಿಲ್ಲ ನಿನ್ನ ಮಗ? ಅವ್ರ ಗೆಳೆಯರನ್ನ ಕರೆಸಿ ಎಲ್ಲಾ ಕಡೆಗೆ ಹುಡುಕಾಡಕ್ ಹಚ್ಚಾಳ. ಊಟ ಮಾಡಿಲ್ಲ, ನೀರು ಕುಡಿದಿಲ್ಲ, ಮಗನ ಸಲುವಾಗಿ ಅವನು ಊಟ ಮಾಡಿಲ್ಲ. 3 ದಿವಸ ಆದ ಬಳಿಕ ತಾಯಿ ನೆನಪಾಗ್ಯದ, ಮನೆಗೆ ಬಂದ. ಅಮ್ಮ ಅಮ್ಮ ಅಂತೇಳಿ ಧ್ವನಿ ಕೇಳಿದ್ರು. ಆ ತಾಯಿ ಎಲ್ಲಿಲ್ಲದ ಸಂತೋಷ. ಮಗ ಎಲ್ಲಿಗೆ ಹೋಗಿದ್ಯೋ? 3 ದಿವಸ ಆಯ್ತು ನಿನಗೆಲ್ಲ ಹುಡುಕಾಡಕ್ ಹಚ್ಚಿನಿ, ಎಲ್ಲಿ ಹೋಗಿದ್ದೋ ಮಗ? ಅಮ್ಮ ಈಗ ನೋಡು, ಪೇಪರ್ ಒಳಗ ಪತ್ರಿಕೆಯೊಳಗ ಎಷ್ಟು ಜನ ಸಾಯಕತ್ತಾರ ಕಾರ್ಗಿಲ್ ಯುದ್ಧದೊಳಗ ಅನ್ನೋದನ್ನ ಬರ್ತಿದ್ದಾರೆ. ನೋಡಮ್ಮ, ನೋಡು, ಅಷ್ಟೇ ದೇಶ ಪ್ರೇಮಿಯ ಮನೆತನ ಇತ್ತದು. ಭಾರತಾಂಬೆಗಾಗಿ ಪ್ರಾಣವನ್ನೇ ಕೊಡ್ತಕ್ಕಂಥ ಮನೆತನ. ತಾಳಿಕೋಟದಾಗ ನಡೆದಿದ್ದ ಘಟನೆ ಹೇಳ್ತೇನೆ ನಿಮ್ಗೆ. ಆಗ ಆಕಿನೂ ಕಲ್ತಿದ್ದಳು, ತಾಯಿ ಓದ್ತಾಳೆ. ಹೌದು ಮಗ, ನಮ್ಮ ಕರ್ನಾಟಕ ಜನ ಬಹಳ ಮಂದಿ ಸಾಯ್ತಾ ಇದ್ದ. ಅದು ಇರ್ಲಿ ಬಿಡು, ಅದ್ಯಾಕೆ ಚಿಂತೆ ಮಾಡ್ತಿ? ಇಲ್ಲಮ್ಮ, ನನಗೆ ಸಮಾಧಾನ ಇಲ್ಲ. ಆಯ್ತು, ಊಟ ಮಾಡಿ ಮಾತಾಡಂ ಬಾ, ಮೊದಲು ಊಟ ಮಾಡಂ ಬಾ ಅಂತಾಳೆ ತಾಯಿ. ತಾಯಿಯ ಪ್ರೀತಿ ಹೆಂಗದ ನೋಡ್ರಿ, ತಾಯಿ ಮಮತೆ ಹಡದ ಕರಳರೆ ಅದು. ಕರೀತಾಳೆ, ಬಾ ಮಗ ಊಟ ಮಾಡೋಣ. ಅಮ್ಮ ನೀ ಸ್ವಲ್ಪ ಕಣ್ಣು ಮುಚ್ಚು, ಅಮ್ಮ ನೀನು ಸ್ವಲ್ಪ ಕಣ್ಣು ಮುಚ್ಚು. ಏನ್ ತಂದಾನ ಮಗ ಅಂತ ಹೇಳಿ ಕಣ್ಣು ಮುಚ್ಚು. ಕಣ್ಣು ಮುಚ್ಚಿದಳು.
ಉಡಿವಾಟು ಸರಗವಾಟದಳು ಉಡಿ. ಆ ಉಡಿಯಾಗ ಏನ್ ಹಾಕ್ತಾನ ಅಂತ ಕೇಳಿದ್ರೆ ಪೆನ್ನು ಆ ಉಡಿಯಾಗ ಹಾಕದ. ಪೆನ್ನು ಉಡಿಯೊಳಗೆ ಹಾಕದ. ಏನು ಮಗ ಪೆನ್ನು ಹಾಕಿದೆಯಲ್ಲ ಯಾಕೋ? ಓದು ಓದು ಬರೀ ಬರೀ ಅಂತೇಳಿ 20 ವರ್ಷ ನನಗ ಅಮ್ಮ ಸಾಕು. ಈಗ ಪೆನ್ನಿನ ಅವಶ್ಯಕತೆ ಇಲ್ಲ ಅಮ್ಮ, ಈಗ ಗನ್ನಿನ ಅವಶ್ಯಕತೆ ಇಲ್ಲ. ಗನ್ನಿನ ಅವಶ್ಯಕತೆ ಇಲ್ಲ. ಪೆನ್ನು ಬ್ಯಾಡ ನಾನು ಗನ್ ಹಿಡಿದು ನಡೆದಾನು. ಪೆನ್ನು ಬ್ಯಾಡ ಗನ್ ಹಿಡಿದು ನಡೆದಾನು. ಗನತೆ ಗೌರವವುಳ್ಳ ನಿನ್ನ ಮಗನು ಸಾಯುವ. ಕಾರ್ಗಿಲ ಯುದ್ಧ ಮಾಡಕ ಹೊರಟಾನು. ಪೆನ್ನಿನ ಅವಶ್ಯಕತೆ ಈಗಿಲ್ಲ. ನನಗೆ ಗನ್ನು ಬೇಕಂದಾಗ ಆ ತಾಯಿನೂ ಕೂಡ ಜೈಸಾಲಿಯಾಗಿ ಬಾ ಮಗ ಹೋಗು. ಈ ಯುದ್ಧದೊಳಗೆ ಎಷ್ಟು ಮಂದಿ ನಮ್ಮ ಕರ್ನಾಟಕದವ್ರನ್ನ ಕೊಲ್ಯಾರ, ಅವರನ್ನ ನಾಶ ಮಾಡುವ ಹೋಗಂತ ಹೇಳಿ ಹೆಂಗ ತುಳಜಾ ಭವಾನಿ ಶಿವಾಜಿಗೆ ಖಡ್ಗ ಕೊಟ್ಟಿದ್ದಾಳೆ. ಶಿವಾಜಿ ಮಹಾರಾಜನಿಗೆ ತುಳಜಾ ಭವಾನಿ ಖಡ್ಗ ಕೊಟ್ಟಿದ್ದಾಳಂತೆ. ದುಷ್ಟರನ್ನ ಸಂಹಾರ ಮಾಡು, ಸದಾ ದೈವಿ ಶಕ್ತಿ ನೀನ್ ಹಿಂದಿರ್ತದಂತ ಖಡ್ಗ ಕೊಟ್ಟಿದ್ದಾಳೆ ತಾಯಿ. ಈ ತಾಯಿನೂ ಕೂಡ ಪೆನ್ನು ತಗೊಂಡು ಗಂಡು ಕೊಟ್ಟಳಂತ. ತಗೋ ಹೋಗ ಮಗ ಹೋಗಂತೇಳಿ ಕಾರ್ಗಿಲ್ ಯುದ್ಧಕ್ಕೆ ಹೋದ. ಇದು ನಡೆದ ಘಟನೆ ಅದ ರೀ. ನಾನು ಕೈಲೇ ಕಟ್ಟಿ ಹೇಳಕತ್ತಿಲ್ಲ, ನಡೆದಿದ್ದ ಘಟನೆಯನ್ನ ಕುರಿತು ಹೇಳ್ತಾ ಇದ್ದೇನೆ. ತಾಳಿಕೋಟದಿಂದ ಕಾರ್ಗಿಲ್ ಯುದ್ಧದಾಗ ಸೆಲೆಕ್ಷನ್ ಆಯ್ತು. ಅನೇಕ ದುಷ್ಟರನ್ನ ಸಂಹಾರ ಮಾಡಿದ. ಮರುವಿನಿಂದ ಬಂದು ದೇಶ ರಕ್ಷಣೆ ಮಾಡುವಾಗ ಭಾರತಾಂಬೆಗೆ ಮಡಿಲಲ್ಲಿ ದುಷ್ಟರನ್ನ ಸಂಹಾರ ಮಾಡುವಾಗ ಮರುವಿನಿಂದ ಬಂದು ವಾರ ಮಾಡ್ತಾರೆ. ಅವಾಗ ಕಾರ್ಗಿಲ್ ಯುದ್ಧಾಗ ಸತ್ತು ಹೋಗ್ಬಿಡ್ತಾನೆ. ಆ ತಾಯಿಯ ಮಗ ದೇಶಕ್ಕಾಗಿ ಪ್ರಾಣವನ್ನು ಕೊಟ್ಟು, ನೋಡ್ರಿ ದೇಶಕ್ಕಾಗಿ ಪ್ರಾಣ ಕೊಟ್ರ ನಮ್ಮ ಭಾರತ ಧ್ವಜ ಅವನ ಮ್ಯಾಲ ಹೊಚ್ಚಿ ಭಾರತ ಸರ್ಕಾರ ಘನತೆ ಗೌರವದಿಂದ ಸರ್ಕಾರದ ಮನ್ನಣೆಯಿಂದ ಊರಿಗೆ ಹೆಣ ತರ್ತಾರೆ. ನಾವು ಸತ್ಯವಂದ್ರೆ ಕೈ ಕಿಲೆ ಉಣ್ಯಾನ ಯವ್ವ ಕಿಲೆ ಉಣ್ಯಾರ ಅಕ್ಕ ದೇವ್ಗಿ ಆಗಂಗದ ಖುಷಿ ಒಳಗಿಟ್ಟು ಒಳ ದೇಶಕ್ಕಾಗಿ ಪ್ರಾಣ ಕೊಟ್ಟಿನ ಅಂತಂದ್ರೆ ಶಾಲಾ ಮಂದಿರ ವಿದ್ಯಾ ಮಂದಿರ ಅಂಗಳದಾಗ ಜಾಗ ಕೊಡ್ತಾರ ಸಮಾಧಿ ಮಾಡ್ಲಕ್ಕ. ಅವನು ಮೂರ್ತಿ ಸ್ಥಾಪನೆ ಮಾಡ್ತಾರೆ. ಜಗತ್ತಿಗಾಗಿ ದುಡ್ದಿದ್ನ ಅಂದ್ರೆ ಇದು ಯಾಕೆ ಹೇಳಕತ್ತೀನಂದ್ರೆ ತಾಯಿ ಇಷ್ಟೆಲ್ಲ ಅವನಿಗೆ ಶಕ್ತಿ ಬರಬೇಕಾದ್ರೆ ಹಿಂದೆ ತಾಯಿ. ಮೊದಲನೆಯ ಪಾಠಶಾಲೆ ಮನಿನೇ. ಮೊದಲ ಪಾಠಶಾಲೆ ಮೊದಲ ಗುರು ತಾಯಿ. ತೋಟು ಹೊಂಟಾರ ಅಕ್ಕಿಗೆ ಗೊತ್ತೇ ಇಲ್ಲ. ತನ್ನ ಮಗನ ಶವ ತಗೊಂಡು ಊರಾಗ ಬರಾಕತ್ತಾರ, ಗೊತ್ತಿಲ್ಲ ತಾಯಿ. ಅವ್ರ ಗೆಳೆಯ ಬಂದು ಹುಡ್ಕೊಂತ ಬಂದ. ಅಮ್ಮ ಅಮ್ಮ ನಿನ್ನ ಮಗ ಬರ್ತಾ ಇದ್ದಾನೆ. ಅಗೋ ಅಲ್ಲಿ ನೋಡು ನಿನ್ನ ಮಗ ಬರ್ತಾ ಇದ್ದಾನೆ ಅಮ್ಮ. ನೋಡು ಸರ್ಕಾರದ ಮನ್ನಣೆಯಿಂದ ಘನತೆ ಗೌರವದಿಂದ ಕರ್ಕೊಂಡು ಬರ್ತಾ ಇದ್ದಾರೆ. ನೋಡು ಅಮ್ಮ. ನೋಡು ನನ್ನ ಮಗ ಬಂದ. ಎಲ್ಲೇನ ನನ್ನ ಮಗ? ಯುದ್ಧಕ್ಕೆ ಹೋಗಿ ನನ್ನ ಮಗ ಬಂದಾನ, ಎಲ್ಲದಾನ ಅಂತ ಹೇಳಿ ನೋಡಾಕ್ ಹೊಂಟಾಳ. ಶವ ತಗೊಂಡು ಬರಾಕತ್ತಾರ. ಇಡೀ ಊರೇ ಅಡಿಗೆ ಮಾಡಿಲ್ಲ. ತಾಳಿಕೋಟು ಊರಾಗ ತಾಳಿಕೋಟದಾಗ ನಡೆದಿರ್ತಕ್ಕಂಥ ಘಟನೆ ಇಡೀ ಊರಿಗೆ ಯಾರು ಅಡಿಗೆ ಮಾಡಿಲ್ಲ.
ಅಷ್ಟೇ ಯಾಕೆ ಆ ಪೇಪರ್ನಾಗ ನೋಡಿ ಆ ಸುತ್ತ ಹಳ್ಳಿಯಾಗ ಯಾರು ಕೂಡ ಅವಂದೇ ಮಾತು, ಇಡೀ ಕರ್ನಾಟಕ ತುಂಬಾ ಅವಂದೇ ಮಾತು. ಭಾರತ ತುಂಬಾ ಹೆಸರು ಮಾಡಿರ್ತಕ್ಕಂಥ ಮಗ. ಇಂಥ ಮಕ್ಕಳು ಹುಟ್ಟಬೇಕ್ರಿ, ಕೀರ್ತಿ ತರ್ತಕ್ಕಂಥ ಮಕ್ಕಳು ಹುಟ್ಟಬೇಕು. ಪೆನ್ನು ಹಿಡಿದು ಜೀವಂತ ಬಂದಿಲ್ಲ, ಕಾರ್ಗಿಲ್ ಯುದ್ಧದೊಳಗ ಎಲ್ಲರನ್ನ ನಾಶ ಮಾಡಿ ತಾನು ಕೂಡ ದೇಶಕ್ಕೆ ದೇಹ ನೀಡ್ಯಾನ. ಲಿಂಗೈಕ್ಯ ರಾಜನ ಸತ್ತೋಗಿ ಬಿಟ್ಟ ಅಂದಾಗ ತಾಯಿಗೆ ದುಃಖ ಆಗ್ಬೇಕಿಲ್ರಿ. ಇಡೀ ಊರೇ ಅಳ್ಳಕತ್ತದಂತ ಆಕಿ ಗಪ್ಪೆ ಅಳ ತಾಯಿ. ಐ ಅಂತ ಮಗ ಸತ್ತನ್ನು ಕೂಡ ಅಳಲೇ ಹೇಳಲಿ. ಮಂದಿ ಮಾತಾಡೋದು ಗಡಿಗೆ ಬಾಯಿ ಮುಚ್ಚಬಹುದ್ರಿ, ಜನದ ಬಾಯಿ ಮುಚ್ಚಕ್ಕಾಗಲ್ಲ. ಗಡಿಗೆ ಬಾಯಿ ಏನ್ರಿ ಅದ್ರ ಮ್ಯಾಲ ಏನ್ರಿ ಇಟ್ಟೆ ಹೋದ್ರೆ ಅಲ್ಲೇ ಗಪ್ಪಾಗ್ತದೆ. ಜನದ ಬಾಯಿ ಎದರ್ಲೆ ಮುಚ್ತೀವಿ. ನೀನು ಬೋಂದೆ ಮಾಡ್ರಿ ನೋಡ್ರಿ, ಲಗ್ನಕ್ಕೆ ಬೋಂದ್ಯದಲ್ಲೇ ಮುಚ್ಚಬಹುದು. ಎಲ್ಲರೂ ಅಂತ ಇದ್ದಾರೆ. ಏನಂತ ಎಂತ ತಾಯಿ ಅದಾಕಿ, ಎಂತ ಕಟು ಕದಾಳ. ಮಗ ಸತ್ತು ಊರಿಗೆ ತರ್ಲಿಕ್ಕತ್ತಾರ, ಇಡೀ ಊರಿಗೆ ಕೀರ್ತಿ ತಂದಾನ. ಇಡೀ ಊರು ಅಡಿಗೆ ಮಾಡಿಲ್ಲ, ಊರು ಕಣ್ಣೀರ್ ಹಾಕಲಾಗತ್ತದ. ಸುಮ್ಮನೆ ಕುಂತಾಳ ನೋಡ ಯವ್ವ. ಆಗ 3 ದಿನ ಅಳ್ಳಿಲ್ಲ ತಕಿ. ಎಷ್ಟು ದಿನ ರೀ? 3 ದಿನ ಅಳ್ಳಿಲ್ಲ. 3 ದಿನ ಆದ ಬಳಕ ಕಟ್ಟಿ ಮೇಲೆ ಕೂತು ಹೈ ಅಂತ ಅಳಕತ್ತಳಂತ. ಅವಾಗ ಬಂದು ಕೇಳಕತ್ತರಂತ, ಏಯವ್ವ ನಿನಗೆ 3 ದಿನ ಆಯ್ತು ದುಃಖ ಬಂದಿಲ್ಲ ಏನು, ಇವತ್ತು ಮಗ ಸತ್ತಿದ ನೆನಪಾಗ್ಯದೇನು ಅಂತ ಎಲ್ಲ ಊರನ್ನವ್ರು ಬಂದು ಕೇಳಿದ್ರ ಅದಕ್ಕೆ ಹೇಳ್ತಾಳೆ, ವೀರ ಮಹಿಳೆ ನಮ್ಮ ದಾನಮ್ಮ ಹೆಂಗ ಲಿಂಗವನ್ನ ಸ್ಥಾಪನೆ ಮಾಡಿ ವೀರಶೈವ ಧರ್ಮವನ್ನ ಬೆಳಗಿದಾಳೆ. ಆ ಮಹಾತಾಯಿ ತಾಳಿ ಕೊಟ್ಟಾಗ ಹೇಳ್ತಾಳ, ಮಗ ಸತ್ತಿದ್ದಕ್ಕೆ ಅಳ್ಳಕತ್ತಿಲ್ಲ, ನಾನು ನನ್ನ ಗರ್ಭದ ಮೇಲೆ ಸಿಟ್ಟಾಗಿ ಅಳಕತ್ತೀನಿ. ನನ್ನ ಗರ್ಭಕ್ಕ ನಾನು ಒಂದೇ ಮಗ ಹೆತ್ತಿ ಕಾರ್ಗಿಲ್ ಯುದ್ಧಕ್ಕೆ ಕಳಿಸಿನಿ. ನನ್ನ ಗರ್ಭದಾಗ 3-4 ಮಕ್ಕಳು ಹರಿದಿತ್ತಂದ್ರೆ ಕಾರ್ಗಿಲ್ ಯುದ್ಧಕ್ಕೆ ಕಳಿಸ್ತಿದ್ದ ಅಂತ ದುಃಖ